Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಒಬ್ಬರಿಂದ 4 ಜನ ಬರ್ತೀರಾ ಬೇಡಮ್ಮ ನೋಡ್ದವರು ಬಾಡಿಗೆ ಕಡಿಮೆ ಇದ್ದು ಫ್ಯಾಮಿಲಿ ಬೇರೆ ಹೋದ್ರೆ ಅವ್ರಿಗೆ ಬಾಡಿಗೆ ಕಡಿಮೆ ಹೇಳ್ತಾರೆ ನಾವು ಹೋದ್ರೆ 8,000 10,000 ಅದೇ ಮೇಡಮ್ ಮನೆ ಪ್ರಾಬ್ಲಮ್ ಆಧಾರ್ ಕಾರ್ಡ್ ಎಲ್ಲ ಇದ್ರೆ ಕೂಡ ಬರುತ್ತಲ್ಲ ಮೇಡಮ್ ಅದಕ್ಕೂ ಯಾರು ಮಾಡ್ಕೊಡೋದು ಇವಾಗ ಇರೋರೇನು ತಗೊಂತಾ ಇದ್ದಾರೆ ಆಧಾರ್ ಕಾರ್ಡ್ ತೋರಿಸಿ ಪರ್ಸನಲ್ ಫ್ರೀ ಆಗಿ ಓಡಾಡಬಹುದು ಅದು ಇರೋದು ಓಡಾಡ್ತಾರೆ ಬಟ್ ಇಲ್ಲದೆ ಆಧಾರ್ ಕಾರ್ಡ್ ಅಲ್ಲಿ ಮಹಿಳೆಯರು ಇದ್ದವರಿಗೆ ಬಸ್ ಫ್ರೀ ಅಂತ ಹೇಳಿದ್ದಾರೆ ಅದರಲ್ಲಿ ನಮ್ಮದ್ರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ನಾವು ಮಂಗಳಮುಖಿಯರು ಅಂತ ಹೇಳಿ ಹಾಕೊಂಡಿದ್ದೀವಿ ಮೇಡಮ್ ಹಾಕಿಸ್ಕೊಂಡಿದ್ದೀವಿ ಗೌರ್ಮೆಂಟ್ ಇಂದ ಅದು ನೀವು ಮಂಗಳಮುಖಿ ಬಸ್ ಇದನ್ನ ಮಾತಾಡೋದು ಮಂಗಳಮುಖಿಯನ್ನು ಇನ್ಕ್ಲೂಡ್ ಮಾಡಕ್ಕಾಗುತ್ತಾ ಏನು ಅಂತ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗೃಹಲಕ್ಷ್ಮಿ ಹೋದ್ವಿ ಮೇಡಮ್ ಹೋಗಿದ ಮೇಲೆ ಇಲ್ಲ ನಿಮಗೆ ಆಪ್ ಬಿಟ್ಟಿಲ್ಲ ಅದರ್ಸ್ ಅಂತ ಮಹಿಳೆಗಷ್ಟೇ ಹೇಳಿ ಅಂತ ಹೇಳಿದ್ರು ನಾವು ಟ್ರಾನ್ಸ್ಜೆಂಡರ್ ಅಂತ ಹೇಳಿದ ತಕ್ಷಣ ಟ್ರಾನ್ಸ್ಜೆಂಡರ್ಗೆ ಇದ್ರಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರು ಬಾಡಿಗೆ ಮನೆಯವರು ಹೇಳಿದ್ರು ಅಡುಗೆ ಹೆಂಗ್ ಮಾಡ್ಬೇಕು ಕಾಪುಡಿ ಹೆಂಗ್ ಕೊಡ್ಬೇಕು ಮೇನ್ ಪ್ರಾಬ್ಲಮ್ ಇದೆ ಅಲ್ಲ ಮೇಡಮ್ ಸೂರಿದ್ರೆ 100 ಇದ್ರೆ ಸೂರು ಮೇಡಮ್ ಅನ್ನೋ ತರ ಪರಿಸ್ಥಿತಿ ನಾವು ಬಾಡಿಗೆ ಮನೆ ಕೊಡೋರು 10 ರೂಲ್ಸ್ ಮಾಡಿರ್ತಾರೆ ನಮಗೆ ಇಷ್ಟೊತ್ತಿಗೆ ಟೈಮಿಗೆ ಬರ್ಬಿಡಬೇಕು ಅಷ್ಟೇ ಜನ ಬರ್ಬೇಕು ಇಷ್ಟು ಮೇಲೆ ಬರಂಗಿಲ್ಲ ನೀರು ಇಷ್ಟು ಖರ್ಚು ಮಾಡ್ಬೇಕು ಲೈಟ್ ಜಾಸ್ತಿ 6,000 ಇರೋ ರೇಟ್ 12,000 ಮೇಡಮ್ 1,00,000 ಇರೋ ಅಡ್ವಾನ್ಸ್ 2 ಲಕ್ಷ ನಿಮ್ಮಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸುವಾಗ ಏನಾದ್ರು ಈಸಿ ಇರುತ್ತೋ ಅದನ್ನು ತುಂಬಾನೇ ತೊಂದ್ರೆ ಮೇಡಮ್ ಇವಾಗ ನಾವು ಬಂದ್ಬಿಟ್ಟು ಹೊರಗಡೆಯಿಂದ ಮನೆಯಿಂದ ಬಂದ ತಕ್ಷಣ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ನನ್ನ ಮನೆಯಿಂದ ಮೇಲ್ ಆಗಿ ಹೊರಗಡೆ ಬಂದಿರೋದು ಇವಾಗ ಎಲ್ಲ ಡಾಕ್ಯುಮೆಂಟ್ಸ್ ಮೇಲ್ ಲಿಸ್ಟಲ್ಲೇ ಇದೆ ನಾನು ಇವಾಗ ಹೊರಗಡೆ ಬಂದ ತಕ್ಷಣ ನಾನು ಟ್ರಾನ್ಸ್ಜೆಂಡರ್ ಆಗಿದ್ದೀನಿ ಬಟ್ ನನ್ನ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅಲ್ಲಿ ನನ್ನ ಯಾವುದೇ ಸರ್ಟಿಫಿಕೇಟ್ಸ್ ಗಳಲ್ಲಿ ಟ್ರಾನ್ಸ್ಜೆಂಡರ್ ಅಂತ ಇಲ್ಲ ಮೇಲ್ ಹೆಸರು ಇದೆ ನಾನು ಎಲ್ಲಾದ್ರೂ ಅಡ್ಮಿಷನ್ ಮಾಡ್ಸಕ್ ಹೋದ್ರೂ ಕೂಡ ನನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಪ್ರತಿಯೊಂದು ಕಾಲೇಜ್ ಆಗಲಿ ಯೂನಿವರ್ಸಿಟಿ ಆಗಲಿ ಎಲ್ಲೇ ಆಗಲಿ ಡಿಗ್ರಿ ಮಾಡಿರೋರು ಸರ್ಕಾರಿ ನೌಕರಿಯಲ್ಲಿರೋರು ಯಾರಾದ್ರೂ ಇದ್ದಾರೆ ಈ ಎಜುಕೇಶನ್ ಮತ್ತೆ ರಿಸರ್ವೇಶನ್ ಇಟ್ಟಾಗ ಏನಾಗ್ತದೆ ಅದರಲ್ಲಿ ಕೆಲವೊಂದು ಲೀಗಲ್ ಪ್ರಾಬ್ಲಮ್ ಹೈಕೋರ್ಟ್ ಅಂತ ಕೂಡ ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಇಂದ ಬಟ್ ಅದು ಕೆಲವೊಂದು ಲೀಗಲ್ ಕೂಡ ಇದೆ ಏನಾಗ್ತದೆ ಅದು ತಹಶೀಲ್ದಾರ್ ಗೊತ್ತಿರುತ್ತೆ ಆರ್ಐ ಗೊತ್ತಿರುತ್ತೆ ಡಿಎ ಆಮೇಲೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟ್ ಗಳಲ್ಲೂ ಟ್ರಾನ್ಸ್ಜೆಂಡರ್ ನ ಕೆಲಸ ತಗೊಂಡಿದ್ದಾರೆ ಮೇಡಮ್ ಇದು ದಾವಣಗೆರೆಯಲ್ಲಿ ಮಾತ್ರ ತಗೊಂಡಿಲ್ಲ ನಾವು ತುಂಬಾ ವೇಟ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಕ್ಟ್ ಅಲ್ಲಿ 12 ವರ್ಷ ಆಯ್ತು ಮೇಡಮ್ ಇನ್ನೂವರೆಗಾದ್ರೂ ಟ್ರಾನ್ಸ್ಜೆಂಡರ್ ಕಾಲ್ ಮಾಡಿ ಚಿತ್ರದುರ್ಗ ಆಗಲಿ ದಾವಣಗೆರೆ ಆಗಲಿ ಇಲ್ಲ ಸರ್ಕಾರದಿಂದ ಬ್ಯಾಂಕ್ ಲೋನ್ ಇಲ್ಲ ಮೇಡಮ್ ಶಕ್ತಿ ಸಂಘ ಸ್ವಸಹಾಯ ಸಂಘ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸಂಘ ಒಂದಲ್ಲಿ ಸೇರ್ಕೊಂಡಿದ್ದಾರೆ ಮೇಡಮ್ ಮಂಗಳಮುಖಿಯರು ಸುಮಾರು ನಮ್ಮ ದಾವಣಗೆರೆ ಸಿಟಿನಲ್ಲಿ ಉತ್ತರ ದಕ್ಷಿಣನೇ 656 ಜನ ಇದ್ದಾರೆ ಇಡೀ ನಮ್ಮ ಹರಪನಹಳ್ಳಿ ಒಂದ್ ಬಿಟ್ಟು ದಾವಣಗೆರೆ ಡಿಸ್ಟ್ರಿಕ್ಟ್ ನಲ್ಲಿ ನೋಡಿದ್ರೆ 1221 ಜನ ಇದ್ದಾರೆ ಸೊ ಇಷ್ಟೊಂದು ಸಂಖ್ಯೆಯಲ್ಲಿದ್ದಾರೆ ಅವ್ರಿಗೆ ಈಗ ತಾನೇ ನಾನು ಅದನ್ನೇ ಮಾತಾಡ್ತಾ ಇದ್ದೆ ಗವರ್ಮೆಂಟ್ ಇಂದ ಏನ್ ಕೊಡ್ತಾ ಇದೀವಿ ಅಂತ ಒಂದು ಸಿದ್ದರಾಮಯ್ಯ ಅವ್ರ ಸರ್ಕಾರದಿಂದ ಮೈತ್ರಿ ಯೋಜನೆಯಿಂದ 25 ವರ್ಷದಿಂದ 64 ವರ್ಷದ ಮಂಗಳಮುಖಿಯರಿಗೆ 800 ರೂಪಾಯಿ ಬರ್ತಾ ಇದೆ ಮಂತ್ಲಿ ತಿಂಗಳಿಗೆ 800 ರೂಪಾಯಿ ಬರ್ತಾ ಇದೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಅವ್ರಿಗೆ 2,000 ರೂಪಾಯಿ ಬರ್ತಾ ಇಲ್ಲ ಅಂದ್ರು ಅದನ್ನ ಈಗ ತಾನೇ ವಿಚಾರಿಸಿದೆ ಅದನ್ನ ಸೇರ್ಪಡೆ ಮಾಡಲು ಒಂದು ಕಾನೂನು ತರ್ತಾರೆ ಅಂತ ಸೊ 2,000 ರೂಪಾಯಿ ಅವರಿಗೆ ಮುಟ್ಸುವಂತ ನಿರ್ಧಾರ ನಮ್ಮ ಸರ್ಕಾರ ತಗೊಳುತ್ತೆ ಅದ್ರ ಜೊತೆಗೆ ಸಾಕಷ್ಟು ಸಮಸ್ಯೆಗಳಿವೆ ಅವರಿಗೆ ಒಂದು ಬಾಡಿಗೆ ಮನೆ ನಲ್ಲಿ ಉಳ್ಕೋಬೇಕು ಅಂದ್ರೂ ಕೂಡ ಅದು ಸಿಗ್ತಾ ಇಲ್ಲ ಸ್ವಂತ ಮನೆ ಇಲ್ಲ ಆಮೇಲೆ ಎಜುಕೇಶನ್ ಅಲ್ಲಿ ಸಫರ್ ಆಗ್ತಾ ಇದ್ದಾರೆ ಜಾಬ್ ಆಪರ್ಚುನಿಟೀಸ್ ಇಲ್ಲ ಲೋನ್ ನಲ್ಲೂ ಕೂಡ ಸಮಸ್ಯೆ ಇದೆ ಒಟ್ಟಾರೆ ಸಮಾಜದಿಂದ ಒಂಥರ ದೂರದಲ್ಲೇ ಇಟ್ಕೊಂಡು ಏನು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ ಅಲ್ಲ ಈಗ ಅವ್ರನ್ನ ನೋಡಿದ್ರೆ ಇಷ್ಟೆಲ್ಲ ಸ್ಕೀಮ್ಸ್ ಮಾಡಿದೀವಿ ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿದೀವಿ ಯಾಕೆ ಮಂಗಳಮುಖಿಯರನ್ನ ಇನ್ಕ್ಲೂಡ್ ಮಾಡಿಲ್ಲ ಅನ್ನೋ ಒಂದು
ಕೊರತೆ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಸಂಸದಳಾಗಿ ಆಯ್ಕೆ ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರದ ನಿಟ್ಟಿನಲ್ಲಿ ಏನೇನು ಸವಲತ್ತು ಕೊಡ್ಬೇಕು ಅಂತ ಇದೆಯಲ್ಲ ಅದನ್ನ ಮುಗಿಸುವಲ್ಲಿ, ಮತ್ತೆ ಕೇಂದ್ರದಲ್ಲೂ ಕೂಡ ಪ್ರಧಾನ ಮಂತ್ರಿ ಯೋಜನೆಗಳಿಂದ ಏನೇನ್ ಮಾಡ್ಲಿಕ್ಕಾಗುತ್ತೆ ಡೆಫಿನೆಟ್ಲಿ ಅವ್ರ ಪರವಾಗಿ ನಾನು ಅವ್ರ ಧ್ವನಿಯಾಗಿ ಕೆಲಸ ಮಾಡ್ತೀನಿ. ಹೇಳ್ಬೇಕಿತ್ತು. ನಮ್ಮ ಸರ್ಕಾರದಿಂದ 5 ಯೋಜನೆಗಳಿವೆ, 5 ಗ್ಯಾರಂಟಿಗಳು. ಸೊ ಬಸ್ ಫ್ರೀ ಅಂತ ಮಾಡಿದೀವಿ, ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಆಮೇಲೆ ಕರೆಂಟ್, ಉಚಿತ ಕರೆಂಟು, ಬಸ್ ಯೋಜನೆ, ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಇದನ್ನು ಕೂಡ ಮಾಡ್ಬೇಕು. ಬಟ್ ಅವರಲ್ಲಿ ಪ್ರಾಬ್ಲಮ್ ಇರೋದೇನು ಅಂದ್ರೆ ರೇಷನ್ ಕಾರ್ಡ್ ಇಲ್ಲ ಅಂತ ಇದ್ದಾರೆ. ಹೊಸದಾಗಿ ಹಳಬರಲ್ಲಿ ಇದೆ ಅಂತೆ, ಹೊಸ ಗ್ರೂಪ್ ಇದೆಲ್ಲ ಅವ್ರ ಹತ್ರ ಇಲ್ಲ ಅಂತ. ಸೊ ಅದನ್ನು ಕೂಡ ನಮ್ಮ ಆಫೀಸ್ ಇಂದ ಕುತ್ಕೊಂಡು ಹೊಸದಾಗಿ ಅವ್ರನ್ನ ಒಂದಿನ ಕರೆಸ್ಬಿಟ್ಟು, ಅವ್ರ ಮುಖಂಡರು ಯಾರಿದಾರೋ, ರೆಪ್ರೆಸೆಂಟೇಟಿವ್ ಯಾರಿದಾರೋ ಅವ್ರನ್ನ ಕರೆಸ್ಬಿಟ್ಟು ಎಲ್ಲ ದಾಖಲಾತಿಗಳನ್ನ ಸರಿ ಮಾಡ್ಕೊಂಡು ಅವರನ್ನು ಕೂಡ ಇನ್ಕ್ಲೂಡ್ ಮಾಡೋಣ ಅನ್ನೋ ವಿಚಾರದಲ್ಲಿ ಮಲ್ಲಿಕಾರ್ಜುನ ಅವ್ರ ಜೊತೆ, ಉಸ್ತುವಾರಿ ಸಚಿವರ ಜೊತೆ ಮಾತಾಡ್ಬಿಟ್ಟು ಒಂದು ಕನ್ಸೆನ್ಸಕ್ಕೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.